ಹನುಮಂತಯ್ಯನವರು ರಾಮನ ಅತಿ ದೊಡ್ಡ ಭಕ್ತ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಅವರು ತಮ್ಮ ಇಡೀ ಜೀವನವನ್ನು ಭಗವಾನ್ ರಾಮನ ಸೇವೆಯಲ್ಲಿ ಕಳೆದರು. ನಮ್ಮ ಪ್ರೀತಿಯ ಹನುಮಂತಯ್ಯನವರು ಬ್ರಹ್ಮಚಾರಿ ಎಂಬುದು ಎಲ್ಲರಿಗೂ ತಿಳಿದಿರಬೇಕು. ಆದರೆ ಹನುಮಂತಯ್ಯನಿಗೂ ಒಬ್ಬ ಮಗನಿದ್ದನೆಂದು ನಿಮಗೆ ತಿಳಿದಿದೆಯೇ? ಇದು ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಬ್ರಹ್ಮಚಾರಿ ಹನುಮಂಜಿಯವರ ಮಗ ಯಾರು? ನಮಸ್ಕಾರ ಸ್ನೇಹಿತರೆ. ಹನುಮಂತಯ್ಯನವರು ತಮ್ಮ ಜೀವನವನ್ನು ಬ್ರಹ್ಮಚಾರಿಯಾಗಿಯೇ ಕಳೆದರೆ ಮತ್ತು ಕುಟುಂಬ ಜೀವನವನ್ನು ಅಳವಡಿಸಿಕೊಳ್ಳದಿದ್ದರೆ ಅವರಿಗೆ ಹೇಗೆ ಮಗ ಹುಟ್ಟುತ್ತಾನೆ ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ಮಾತನಾಡುತ್ತೇವೆ. ಅವನ ತಾಯಿ ಯಾರಾಗಿರಬೇಕು ಮತ್ತು ಇದು ಹೇಗೆ ಸಾಧ್ಯವಾಯಿತು? ಅವನ ಮಗ ಹೆಣ್ಣಿನಿಂದ ಹುಟ್ಟಿದವನಲ್ಲ, ಮೀನಿನಿಂದ ಹುಟ್ಟಿದವನು ಎಂದು ಹೇಳಲಾಗುತ್ತದೆ. ಮತ್ತು ಅವನ ಹಿಂದಿನ ಜನ್ಮದಲ್ಲಿ ಅವನು ಮತ್ಸ್ಯಕನ್ಯೆಯಾಗಿದ್ದನು. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸರಿ. ಆದರೆ ಇದು ಹೇಗೆ ಸಾಧ್ಯ? ಈ ರಹಸ್ಯವನ್ನು ಕಂಡುಹಿಡಿಯೋಣ. ಪುರಾತನ ಕಥೆಯ ಪ್ರಕಾರ ರಾವಣನು ಹನುಮಂಜಿಯ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಹನುಮಂಜಿ ತನ್ನ ಬಾಲದಿಂದ ಇಡೀ ಲಂಕೆಯನ್ನು ಸುಟ್ಟು ಹಾಕಿದನು. ಲಂಕೆಯನ್ನು ಸುಟ್ಟ ನಂತರ ಹನುಮಂಜಿ ತನ್ನ ಬಾಲದಲ್ಲಿ ಬೆಂಕಿಯನ್ನು ನಂದಿಸಲು ಸಮುದ್ರಕ್ಕೆ ಬಂದಾಗ ಅವನ ತಾಪಮಾನವು ತುಂಬಾ ಹೆಚ್ಚಿತ್ತು ಮತ್ತು ಅವನ ಬೆವರಿನ ಹನಿ ಸಮುದ್ರದ ನೀರಿನಲ್ಲಿ ಬಿದ್ದಿತು. ಒಂದು ಮೀನು ಆ ಹನಿಯನ್ನು ಕುಡಿದು ಅವನು ಗರ್ಭಿಣಿಯಾದನು. ಅದೇ ರೀತಿ ಹನುಮಂಜಿಯ ಮಗ ಮಕರಧ್ವಜ ಹುಟ್ಟಿದ. ರಾಮಾಯಣದ ಪ್ರಕಾರ ರಾವಣನು ರಾಮ್ಜಿಗೆ ಸೋಲನ್ನು ಪ್ರಾರಂಭಿಸಿದಾಗ ಅವನು ರಾಮ ಮತ್ತು ಲಕ್ಷ್ಮಣನನ್ನು ಅಪಹರಿಸುವಂತೆ ಭೂಲೋಕದ ಅಧಿಪತಿ ಅಹಿರಾವಣನನ್ನು ಒತ್ತಾಯಿಸಿದನು. ಅಹಿರಾವಣನು ಭ್ರಮೆಯ ರಾಕ್ಷಸ ರಾಜನಾಗಿದ್ದನು ಮತ್ತು ಅವನು ತನ್ನ ಭ್ರಮೆಯ ಶಕ್ತಿಯಿಂದ ಯಾರ ರೂಪವನ್ನು ತೆಗೆದುಕೊಳ್ಳಬಹುದು. ಅವನು ಹನುಮಂಜಿಯ ವೇಷ ಧರಿಸಿ ರಾಮ ಮತ್ತು ಲಕ್ಷ್ಮಣನನ್ನು ಅಪಹರಿಸಿ ಪಾತಾಳಲೋಕಕ್ಕೆ ಕರೆದೊಯ್ದನು. ರಾಮ್ಜಿಯ ವಾನರ ಸೇನೆಯಲ್ಲಿದ್ದವರೆಲ್ಲರಿಗೂ ಈ ವಿಷಯ ತಿಳಿದಾಗ ಎಲ್ಲೆಡೆ ಸಂಚಲನ ಉಂಟಾಯಿತು. ಹನುಮಂತಯ್ಯನವರು ಅವರನ್ನು ಹುಡುಕುತ್ತಾ ಭೂಲೋಕವನ್ನು ತಲುಪಿದರು. ಅಲ್ಲಿ 7 ಬಾಗಿಲುಗಳಿದ್ದು ಪ್ರತಿ ಬಾಗಿಲಿಗೂ ಒಬ್ಬ ಕಾವಲುಗಾರ ಇದ್ದುದನ್ನು ಅವನು ನೋಡಿದನು. ಹನುಮಂಜಿ ಎಲ್ಲಾ ಕಾವಲುಗಾರರನ್ನು ಸೋಲಿಸಿದನು. ಆದರೆ ಕೊನೆಯ ಬಾಗಿಲಲ್ಲಿ ಅವನಂತಹ ಶಕ್ತಿಶಾಲಿ ಕೋತಿ ಕಾವಲು ಕಾಯುತ್ತಿತ್ತು. ಆ ಕೋತಿ ಸರಿಯಾಗಿ ಹನುಮಂಜಿಯಂತೆ ಕಾಣುತ್ತಿತ್ತು. ಇದನ್ನು ನೋಡಿದ ಹನುಮಂತಯ್ಯನಿಗೆ ಆಶ್ಚರ್ಯವಾಯಿತು. ಆ ಕೋತಿಯ ಬಗ್ಗೆ ಕೇಳಿದಾಗ ಅವನು ತನ್ನ ಹೆಸರನ್ನು ಮಕರಧ್ವಜ ಎಂದು ಹೇಳಿದನು ಮತ್ತು ತನ್ನ ತಂದೆಯ ಹೆಸರನ್ನು ಹನುಮಾನ್ ಎಂದು ಹೇಳಿದನು. ಮಕರಧ್ವಜನ ತಂದೆ ಎಂದು ಅವನ ಹೆಸರನ್ನು ಕೇಳಿದ ಹನುಮಂಜಿಯು ತುಂಬಾ ಕೋಪಗೊಂಡು, ನನ್ನ ಜೀವನದಲ್ಲಿ ನಾನು ಬ್ರಹ್ಮಚಾರಿಯಾಗಿರುವುದರಿಂದ ಇದು ಅಸಾಧ್ಯವಾಗಿದೆ. ಹನುಮಂಜಿಯವರ ಬಗ್ಗೆ ತಿಳಿದ ತಕ್ಷಣ ಮಕರಧ್ವಜರು ಅವರ ಪಾದಗಳಿಗೆ ಬಿದ್ದು ನಮಸ್ಕರಿಸಿ ಅವರ ಜನ್ಮ ವೃತ್ತಾಂತವನ್ನು ತಿಳಿಸಿದರು. ಇದನ್ನೆಲ್ಲ ಕೇಳಿದ ಹನುಮಂತಯ್ಯನು ಮಕರಧ್ವಜನನ್ನು ತಬ್ಬಿ ತನ್ನ ಮಗನೆಂದು ಒಪ್ಪಿಕೊಂಡನು. ಆದರೆ ಹೀಗೆ ಹೇಳುತ್ತಾ ಅವನು ಈಗ ತಾನೇ ರಾಮ ಮತ್ತು ಲಕ್ಷ್ಮಣನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಅವನು ಬಾಗಿಲಿನ ಕಡೆಗೆ ಹೋದ ತಕ್ಷಣ ಮಕರಧ್ವಜನು ಅವನನ್ನು ತಡೆದು, ತಂದೆಯೇ, ನಾನು ನಿಮ್ಮ ಮಗ ನಿಜ, ಆದರೆ ಈಗ ನಾನು ನನ್ನ ಭಗವಂತನ ಸೇವೆಯಲ್ಲಿದ್ದೇನೆ. ಆದ್ದರಿಂದ ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ಇದರಿಂದ ಹನುಮಂತನಿಗೆ ಸಂತಸವಾಯಿತು. ದ್ವಾರಪಾಲದಿಂದ ನೆದಲೋಕದ ರಾಜನಿಗೆ ಪ್ರಯಾಣ. ಹನುಮಂತಯ್ಯನು ಮಕರಧ್ವಜನಿಗೆ ಅನೇಕ ರೀತಿಯಲ್ಲಿ ಅರ್ಥ ಮಾಡಿಸಲು ಪ್ರಯತ್ನಿಸಿದನು, ಆದರೆ ಅವನು ಬಾಗಿಲಿನಿಂದ ಕದಲಿಲ್ಲ. ಆಗ ಇಬ್ಬರ ನಡುವೆ ಘೋರ ಯುದ್ಧ ಪ್ರಾರಂಭವಾಯಿತು. ಇದನ್ನು ನೋಡಿದ ಹನುಮಂತಯ್ಯನು ಅವನನ್ನು ಬಾಲಕ್ಕೆ ಕಟ್ಟಿಕೊಂಡು ನತದೃಷ್ಟವನ್ನು ಪ್ರವೇಶಿಸಿದನು. ಹನುಮಂಜಿ ನೇರವಾಗಿ ದೇವಿ ಮಂದಿರಕ್ಕೆ ಹೋದರು. ಅಲ್ಲಿ ಅಹಿರಾವಣನು ಭಗವಾನ್ ರಾಮ ಮತ್ತು ಲಕ್ಷ್ಮಣರನ್ನು ತ್ಯಾಗ ಮಾಡಲು ಹೊರಟಿದ್ದನು. ಹನುಮಂಜಿಯನ್ನು ನೋಡಿದ ಚಾಮುಂಡಾ ದೇವಿಯು ಭೂಲೋಕವನ್ನು ತೊರೆದಳು. ಆಗ ಹನುಮಂಜಿ ದೇವಿಯ ರೂಪ ತಳೆದು ಅಲ್ಲಿ ನೆಲೆಸಿದರು. ಸ್ವಲ್ಪ ಸಮಯದ ನಂತರ ಅಹಿರಾವಣನು ಅಲ್ಲಿಗೆ ಬಂದು ಪೂಜೆಯನ್ನು ಮಾಡಿದ ನಂತರ ರಾಮ ಲಕ್ಷ್ಮಣರನ್ನು ಬಲಿಕೊಡಲು ಖಡ್ಗವನ್ನು ಎತ್ತಿದಾಗ ಹನುಮಂಜಿಯು ಘೋರಗರ್ಜನೆಯಿಂದ ಕಾಣಿಸಿಕೊಂಡು ಅದೇ ಕತ್ತಿಯಿಂದ ಅಹಿರಾವಣನನ್ನು ಕೊಂದನು. ಇದು ಕೆಜಿಎಫ್ ಸಿನಿಮಾದ ದೃಶ್ಯ ಅಂತ ಅನಿಸಬಹುದು, ಆದರೆ ಇದು ಸತ್ಯ. ಯಾರಿಗೆ ಗೊತ್ತು, ಕೆಜಿಎಫ್ನವರು ಸ್ವತಃ ನಮ್ಮ ಪ್ರೀತಿಯ ಹನುಮಂತಯ್ಯನವರಿಂದ ಸ್ಫೂರ್ತಿ ಪಡೆದಿರಬೇಕು. ಆದ್ದರಿಂದ ಈ ಟಿಪ್ಪಣಿಯಲ್ಲಿ ನೀವು ಸಹ ನನ್ನಂತೆ ಹನುಮಂಜಿಯವರ ಭಕ್ತರಾಗಿದ್ದರೆ ವಿಡಿಯೋದ ಕೊನೆಯಲ್ಲಿ ಜೈ ಬಜರಂಗಬಲಿ ಮತ್ತು ಜೈ ಶ್ರೀರಾಮ್ ಎಂದು ಬರೆಯಿರಿ. ಹನುಮಂತನು ರಾಮ ಲಕ್ಷ್ಮಣರನ್ನು ಬಂಧನದಿಂದ ಮುಕ್ತಗೊಳಿಸಿದಾಗ ಶ್ರೀರಾಮನು ಕೇಳಿದನು, ಹನುಮಾನ್, ನಿನ್ನ ಬಾಲಕ್ಕೆ ಯಾರೂ ಕಟ್ಟಲ್ಪಟ್ಟಿದ್ದಾರೆ. ಅವನು ನಿನ್ನಂತೆಯೇ ಕಾಣುತ್ತಾನೆ. ಅವನನ್ನು ಬಂಧನದಿಂದ ಮುಕ್ತಗೊಳಿಸು. ಹನುಮಂತನು ಅವನನ್ನು ಮಕರಧ್ವಜನಿಗೆ ಪರಿಚಯಿಸಿದನು ಮತ್ತು ಅವನನ್ನು ಬಂಧನದಿಂದ ಮುಕ್ತಗೊಳಿಸಿದನು. ಮಕರಧ್ವಜನು ಶ್ರೀರಾಮನ ಮುಂದೆ ತಲೆಬಾಗಿದನು. ಆಗ ಶ್ರೀರಾಮನು ಮಕರಧ್ವಜನನ್ನು ಅಧೋಲೋಕದ ರಾಜನನ್ನಾಗಿ ಅಭಿಷೇಕಿಸಿದನು ಮತ್ತು ಮುಂದೆ ತನ್ನ ತಂದೆಯಂತೆ ಇತರ ಸೇವೆ ಮಾಡುವಂತೆ ಹೇಳಿದನು. ಇದನ್ನು ಕೇಳಿದ ಮಕರಧ್ವಜನು ಮೂವರಿಗೂ ನಮಸ್ಕರಿಸಿದನು. ಮೂವರು ಅವನನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟರು. ಈ ರೀತಿಯಾಗಿ ಮಕರಧ್ವಜನನ್ನು ಹನುಮಂತನ ಮಗ ಎಂದು ಕರೆಯಲಾಯಿತು. ಹನುಮಂತಯ್ಯನವರು ತಮ್ಮ ಮಗನೊಂದಿಗೆ ಕುಳಿತಿರುವ ವಿಶ್ವದ ಏಕೈಕ ದೇವಾಲಯ ದ್ವಾರಕಾ ಭಾರತದ ಪಶ್ಚಿಮ ಭಾಗದಲ್ಲಿರುವ ಪುಣ್ಯಭೂಮಿ.
ಭಗವಾನ್ ದ್ವಾರಕಾಧೀಶನ ದೇವಾಲಯವಲ್ಲದೆ ಹನುಮಂಜಿ ತನ್ನ ಮಗ ಮಕರಧ್ವಜನೊಂದಿಗೆ ಕುಳಿತಿರುವ ವಿಶ್ವದ ಏಕೈಕ ಹನುಮಾನ್ ದೇವಾಲಯ ದ್ವಾರಕ. ಈ ದೇವಾಲಯವನ್ನು ದಂಡಿ ಹನುಮಾನ್ ಮಂದಿರ ಎಂದು ಕರೆಯುತ್ತಾರೆ. ಹನುಮಂಜಿ ಮಕರಧ್ವಜರನ್ನು ಮೊದಲ ಬಾರಿಗೆ ಭೇಟಿಯಾದರು ಎಂದು ಹೇಳಲಾಗುತ್ತದೆ. ಈ ಹನುಮಾನ್ ಮಂದಿರದಲ್ಲಿ ಸಮುದ್ರವನ್ನು ದಾಟಿ ನೀವು ದೋಣಿಯ ಮೂಲಕ ದ್ವಾರಕಾವನ್ನು ತಲುಪಬಹುದು. ಇಲ್ಲಿಗೆ ನಿತ್ಯ ಸಾವಿರಾರು ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಇಲ್ಲಿ ಸದಾ ರಾಮಧುನ್ ಶಬ್ದ ಕೇಳಿಸುತ್ತದೆ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಚಂದಾದಾರರಾಗುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಇದರಿಂದ ನಾವು ನಿಮಗಾಗಿ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳನ್ನು ತರಬಹುದು. ಜೈ ಶ್ರೀರಾಮ್.